ಮೂಡ ವಿಚಾರ ಸಂಬಂಧಪಟ್ಟಂತೆ ಹೈಕೋರ್ಟ್‌ನಲ್ಲಿ ಇಂದು ಅಂದರೆ ಏನು ಬುಧವಾರ ಸಂಬಂಧಪಟ್ಟಂತೆ ಒಂದು ಮಹತ್ವದ ಸಿಬಿಐ ಪ್ರಕರಣ ಸಂಬಂಧಪಟ್ಟಂತೆ ಒಂದು ತೀರ್ಮಾನ ಇರುವಂಥದ್ದು. ಈ ಬಗ್ಗೆ ಒಂದಷ್ಟು ರಾಜಕೀಯವಾಗಿ ಒಂದು ಚರ್ಚೆಗಳು ಆಗ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಸಿಎಂನ ಕಾನೂನು ಸಲಹೆಗಾರರಾದಂಥ ಪೊನ್ನಣ್ಣ ನಮ್ಮ ಜೊತೆ ಇದ್ದಾರೆ. ಸರ್, ಸಿಬಿಐಗೆ ವಿಚಾರಣೆ ಅರ್ಜಿ ತೀರ್ಪು ಬರುವ ಸಾಧ್ಯತೆ ಇರುವಂಥದ್ದು ಏನಾದರೂ ಆತಂಕ ಇದೆಯಾ? ನಾವು ನಮ್ಮ ಉತ್ತರವನ್ನು ತಯಾರಿಸಿದ್ದೇವೆ. ಉತ್ತರವನ್ನು ನಾವು ಕೋರ್ಟ್ ಮುಂದೆ ಸಲ್ಲಿಸ್ತೇವೆ. ಕೊನೆಗೆ ಕಾನೂನು ಅನ್ನೋಂಥದ್ದು ಇದೆಯಲ್ಲ, ಏನು ಹೇಳ್ತಿದೆ ಕಾನೂನು ಇಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ, ಅದು ಭಾಳ ಮುಖ್ಯ. ಅದರಲ್ಲಿ ಯಾವುದೇ ಗೊಂದಲ ಇಲ್ಲ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳಿದೆ, ನಮ್ಮ ಉಚ್ಚ ನ್ಯಾಯಾಲಯದ ತೀರ್ಪುಗಳಿದೆ. ಎಲ್ಲ ತೀರ್ಪುಗಳು ಏನು ಹೇಳ್ತದೆ ಅಂತ ಹೇಳಿದ್ರೆ, ತನಿಖೆಯನ್ನು ಸ್ವತಂತ್ರವಾಗಿ ಮಾಡುವಂಥದ್ದು ಸಂಸ್ಥೆ ಯಾವುದಾರಿದ್ದರೆ ಅದು ಲೋಕಾಯುಕ್ತ ಸಂಸ್ಥೆ ಅಂತ ಹೇಳುವಂಥದ್ದು. ಅದರಿಂದ ಇದೊಂದು ಸಂಸ್ಥೆ ನಡೆಸ್ತಾ ಇದೆ, ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗ ಅದರಲ್ಲಿ FIR ದಾಖಲೆ ಆಗಿರುವಂಥ ದಿವಸವೇ ನೀವು ಇದನ್ನು ಹಸ್ತಾಂತರ ಮಾಡಿ ಅಂತ ಹೇಳಿದ್ರೆ, ನೀವು FIR ದಾಖಲೆ ಮಾಡಿ ತನಿಖೆ ಮಾಡಿ ಅಂತ ನೀವೇ ಕೇಳಿರೋದು ನ್ಯಾಯಾಲಯ ನೀವು ಕೇಳ್ದಂಗೆ ಆಯಿತು ಲೋಕಾಯುಕ್ತ ತನಿಖೆ ಮಾಡಿ ವರದಿ ಸಲ್ಲಿಸಲಿ ಅಂತ ಕೊಟ್ಟಿದ್ದಾರೆ. ಅದೇ ದಿವಸ ಬೇಡ ನಮಗೆ ಲೋಕಾಯುಕ್ತ CBIಗೆ ಅಂದರೆ ಮತ್ತು CBIಗೆ ಕೇಳಬೇಕಿದು ಮೊದಲೇ. ಈ ರೀತಿಯಾಗಿ ನ್ಯಾಯಾಂಗ ವ್ಯವಸ್ಥೆಯ ಜೊತೆ ಚೆಲ್ಲಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದಕ್ಕೆ ಅವಕಾಶ ಕೂಡ ಇಲ್ಲ. ನ್ಯಾಯಾಲಯದ ಮೇಲೆ ವಿಶ್ವಾಸ ಇದೆ, ನ್ಯಾಯ ದೊರಕಿಸ್ತದೆ ಅಂತ ಹೇಳುವಂಥದ್ದು. ಸರ್, ಈ ಮೊದಲು ಮೂಡ ವಿಚಾರ ಸಂಬಂಧಪಟ್ಟಂತೆ ಅವರೇನು ಅರ್ಜಿ ಹಾಕಿದ ಸಂದರ್ಭದಲ್ಲಿ ಒಂದಷ್ಟು ಆಕ್ಷೇಪಗಳು ಮತ್ತು ಒಂದೆಲ್ಲ ಕೂಡ ಅದು ಆಗ ಲೋಕಾಯುಕ್ತ ತನಿಖೆಗೆ ಅರ್ಜಿದಾರರೇ ಕೇಳಿರುತ್ತದೆ. ಅಂದರೆ ಯಾರು ಮೂಡ ವಿಚಾರ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ವಿರುದ್ಧ ಅಥವಾ ಆ ಪ್ರಕರಣದಲ್ಲಿ ಹಾಕಿದ್ರು ಅವರು ಮೊದಲು ಲೋಕಾಯುಕ್ತ ಕೇಳಿ, ನಂತರ ಈಗ CBIಗೆ ಕೇಳಿರುವಂಥದ್ದು. ಏನು ಅನಿಸುತ್ತೆ ಅಂದರೆ ಮೊದಲು ಲೋಕಾಯುಕ್ತ ಕೇಳಿ ಮತ್ತು CBI ಏನಾದರೂ ಬೇರೆ ಉದ್ದೇಶ ಇದೆಯಾ ಅಥವಾ ಏನಾದರೂ ಇದೆಯಾ ಅಂತ ನಿಮ್ಗೆ ಅನಿಸುತ್ತೆ? ಇಡೀ ಪ್ರಕರಣವನ್ನು ನಾನು ಒಬ್ಬ ಶಾಸಕನಾಗಲ್ಲ, ಒಬ್ಬ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರನಾಗೂ ಕೂಡ ಅಲ್ಲ, ಒಬ್ಬ ವಕೀಲನಾಗಿ ಹೇಳ್ತೀನಿ. ಈ ಸಂಪೂರ್ಣವಾದಂಥ ಈ ಪ್ರಕರಣ ಏನಿದೆ ಇದು ರಾಜಕೀಯ ಪ್ರೇರಿತವಾದಂಥದ್ದು. ಇದರಲ್ಲಿ ಯಾವುದೇ ಕಾನೂನಾತ್ಮಕವಾಗಿ ಉರುಳೇ ಇಲ್ಲ, ಇದರಲ್ಲಿ ಏನೂ ಇಲ್ಲ. ಅದರಿಂದ ತನಿಖೆ ಆಗಲಿ ಅಂತ ಹೇಳುವಂಥದ್ದೇ ನಮ್ಮ ನಿಲುವು ಮೊದಲಿನಿಂದ. ಇದು ರಾಜಭವನದಿಂದ ಶುರುವಾಗಿ ಇವತ್ತು CBIಗೆ ತೊಗೊಂಡೋಗಿ ಅಂತ ಹೇಳಿದ್ದಾರೆ. EDನವರು ಕೂಡ ಬಂದು ತನಿಖೆ ಮಾಡಿದ್ದಾರೆ. ಎಷ್ಟು ಜನ ಮಾಡ್ತಾರೆ ತನಿಖೆ ಅದನ್ನು? ಇದರಿಂದ ಎಲ್ಲೋ ಒಂದು ಇದಕ್ಕೆ ಕೊನೆ ಆಗಬೇಕಲ್ಲ. ಅದು ನ್ಯಾಯಾಲಯದ ಮೂಲಕ ನಮಗೆ ಸಿಗುತ್ತೆ ಇವತ್ತಿಲ್ಲ ನಾಳೆ ಅಂತ ಹೇಳುವಂಥದ್ದು ನಮ್ಮ ನಂಬಿಕೆ. ಒಂದು ವೇಳೆ CBIಗೆ ಅಂದರೆ ತೀರ್ಪು ಏನು ಬರ್ತಂತ ಹೇಳೋಕ್ಕಾಗೋದಿಲ್ಲ. CBIಗೆ ಒಂದು ವೇಳೆ ಏನಾದರೂ ಹೋದರೆ ರಾಜಕೀಯ ಕಾನೂನು ಸಲಹೆಗಾರರಾಗಿ ನಿಮ್ಮನ್ನು ಕೇಳ್ತಾ ಇರುವಂಥದ್ದು ರಾಜಕೀಯವಾಗಿ ಒಂದಷ್ಟು ಪರಿಣಾಮ ಬೀರುವಂಥ ಒಂದು ಆತಂಕ ಏನಾದರೂ ಕೂಡ ಇದೆಯಾ? ಇಲ್ಲ, ಈಗಲೇ ಆಗ್ತಾ ಇರೋ ತನಿಖೆ ಯಾರು? ಪೊಲೀಸ್ದೇ ತನಿಖೆ. CBI ಯಾರು? ಅವರು ಕೂಡ ಪೊಲೀಸೇ. CBI ಹೋಗ್ಬಿಟ್ರೆ ಏನೋ ಬೇರೆ ಅದಾಗಲ್ಲ ಪ್ರಕರಣ. ಯಾರ ಹತ್ರ ಹೋದರೂ ಕೂಡ ತನಿಖೆ ಮಾಡೋವಂಥವ್ರು ಪೊಲೀಸ್ ಅಧಿಕಾರಿಗಳು. ಇವತ್ತು CBIನ ಡೈರೆಕ್ಟರ್ ಯಾರು? ನಮ್ಮಲ್ಲೇ ಅಧಿಕಾರಿಯಾಗಿದ್ದಂಥ, ನಮ್ಮಲ್ಲೇ DG ಆಗಿದ್ದಂಥವ್ರು, ಬೆಂಗಳೂರು ನಗರದ ಕಮಿಷನರ್ ಕೂಡ ಆಗಿದ್ದ. ಸೊ ಅವರು ಬೇರೆ ಅಲ್ಲಲ್ಲ. ಯಾರ ಹತ್ರ ಹೋದರೂ ಕೂಡ ಪೊಲೀಸ್ ತನಿಖೆನೇ ಆಗೋದು. ತನಿಖೆಗೆ ಅವಕಾಶ ಇರೋದು CRPCನಲ್ಲಿ, ಇವತ್ತು BNSS ಆಗಿರೋದಂಥದ್ದು. ಅಪರಾಧ ಆಗೋದು IPCನಲ್ಲೇ. ಸೊ ಇದು ಯಾವುದೂ ಕೂಡ ವ್ಯತ್ಯಾಸ ಆಗೋದಿಲ್ಲ. ತನಿಖೆ ಸಂಸ್ಥೆಗಳು ಬೇರೆ ಬೇರೆ ಕಾರಣಗಳಿಂದ ಸ್ಥಾಪನೆ ಆಗಿದೆ. ಅವ್ರಿಗೆ ಯಾರು ಮಾಡ್ದ ಅಂದ್ರೂ ಇದೇ ತನಿಖೆನಲ್ಲಿ ಯಾವ ಕಾರಣಕ್ಕೂ ಇದರಲ್ಲಿ ಯಾವುದೇ ರೀತಿಯಾದಂಥ ಅಪರಾಧ ಆಗಿರೋದು ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ನನ್ನ ವಿಶ್ವಾಸ. ಲೋಕಾಯುಕ್ತದಲ್ಲಿ ಏನಾದರೂ ಪ್ರಭಾವ ಬೀರ್ಬೋದು, ಅದಕ್ಕೆ CBI ಕೇಳ್ತಾ ಇರುವಂಥದ್ದು ಅಂತ ಹೇಳಿರುವಂಥದ್ದು. ನೀನು CBI ಕೊಟ್ಟರೆ ಸ್ವಾಗತ ಮಾಡ್ತೀರಾ ಅಥವಾ CBI ಕೊಡಬೇಕು ಏನಂತ ಹೇಳುತ್ತೆ? ಅಲ್ಲ, ನಾನು ಈಗ ಕೋರ್ಟಲ್ಲಿ ಪ್ರಕರಣ ಇದ್ದಾಗ ಅದನ್ನು ಸ್ವಾಗತ ಮಾಡೋದು ತಿರಸ್ಕರಿಸೋಂಥ ಪ್ರಶ್ನೆ ಇಲ್ಲ. ಇದು ಕೋರ್ಟ್ನಲ್ಲಿ ತೀರ್ಮಾನ ಆಗಲಿ. ಅದು ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಯಾವುದೇ ಆತಂಕ ಇಲ್ಲ, ಯಾವುದೇ ಆತಂಕಕ್ಕೆ ಅವಕಾಶ ಕೂಡ ಇಲ್ಲ. ಯಾರೇ ತನಿಖೆ ಮಾಡಿದ್ರೂ ಕೂಡ ಕಾನೂನು CRPC ಅಡಿನಲ್ಲೇ ತನಿಖೆ ಮಾಡಬೇಕು. ಅಧಿಕಾರಿಗಳು ಕೂಡ ಪೊಲೀಸ್ ಅಧಿಕಾರಿಗಳೇ ತನಿಖೆ ಮಾಡಬೇಕು. ಅದರಿಂದ ತನಿಖೆ ಬಗ್ಗೆ ಯಾವತ್ತೂ ಇದಿಲ್ಲ. ಆದರೆ ರಾಜಕೀಯವಾಗಿ ಇದನ್ನು ಬಳಸುವಂಥ ಪ್ರಯತ್ನ ಏನಿದೆಯಲ್ಲ ಅದನ್ನು ನಾವು ತಡಿಬೇಕಲ್ಲ, ಅದನ್ನು ಮಾಡ್ತಾಯಿದ್ದೀವಿ. ಒಂದು ವೇಳೆ ಏನಾದರೂ ಕೂಡ ಆದೇಶ ಆದರೆ ರಾಜಕೀಯವಾಗಿ ಒಂದಷ್ಟು ಬಳಸ್ಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ಏನಾದರೂ ಅನುಮಾನ ಇದೆಯಾ? ಇಂದಿನ ರಾಜಕೀಯವಾಗಿ ಬಳಸ್ಕೊಳ್ಳೋಕ್ಕೋಸ್ಕರನೇ ಇದು ಕೇಳಿರೋದು. ಎಲ್ಲ ಇಡೀ ಪ್ರಕರಣ ಅವತ್ತು TJ ಅಬ್ರಾಹಿಂ ನಡೆಸಿದಂಥ ಅರ್ಜಿ, ನಂತರ ಅದನ್ನು ಯಾವ ರೀತಿ ಇತ್ಯರ್ಥ ಆಯಿತು, ಇದೆಲ್ಲವೂ ಕೂಡ ರಾಜಕೀಯದಾನೆ. ಕಾನೂನು ತಜ್ಞರಾಗಿ ಕೇಳುವಂಥದ್ದು ಅಂದರೆ ನೀವು ಕಾನೂನು ತಜ್ಞರಾಗಿರುವಂಥ ಹಿನ್ನೆಲೆಯಲ್ಲಿ ಈಗ ಒಂದು ಸಂಸ್ಥೆ ತನಿಖೆ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಈಗ ಹೈಕೋರ್ಟ್ ಆದೇಶದ ಮೇರೆಗೆ, ಸೂಚನೆ ಮೇರೆಗೆ, ಏನು ತೀರ್ಪಿನ ಮೇರೆಗೆ ಲೋಕಾಯುಕ್ತ ತನಿಖೆ ನಡೆಸ್ತಾ ಇದರ ಬೆನ್ನಲ್ಲೇ ಸೈಮಲ್ಟೇನಿಯಸ್ಲಿ ಇನ್ನೊಂದು ತನಿಖೆ ಕೊಡುವಂಥ ಸಾಧ್ಯತೆ ಇದೆಯಾ ಅಂತ ಅನ್ಸುತ್ತಾ? ಸಾಧ್ಯತೆ ಇಲ್ಲ, ಕೊಡಲೂಬಾರ್ದು. ಅದರಿಂದ ಅದಾಗೋದಿಲ್ಲ ಅಂತ ಹೇಳುವಂಥದ್ದು ನಮ್ಮ ನಂಬಿಕೆ ಇದೆ. ಮತ್ತು ಎಲ್ಲ ಥರದ ತನಿಖೆ ನಡೀತಾ ಇದೆ. ಇವತ್ತು EDನವರು ಕೂಡ ತನಿಖೆ ಅವರೇ ಹಾಗೆ ಬಂದುಬಿಟ್ಟಿದ್ದಾರೆ. ಅವರಾಗೆ ಬಂದು ತನಿಖೆಯನ್ನು ಮಾಡ್ತಾಯಿದ್ದಾರೆ. ಅವರು ಮಾಡ್ತಾಯಿದ್ದಾರೆ, ಲೋಕಾಯುಕ್ತನೂ ಮಾಡ್ತಾಯಿದ್ದಾರೆ. ಮತ್ತು ಇನ್ನೇನು ಉಳಿದಿಲ್ಲ. ಇದರಿಂದ ಅವರ ತನಿಖೆಯಿಂದ ಪೂರ್ಣ ಆಗಲಿ. ನಿನ್ನೆ ನಡೆದ ಶಾಸಕ ಪಕ್ಷ ಸಭೆಯಲ್ಲಿ ಸರ್ ಒಂದಷ್ಟು ಏನೋ ಗರಂ ಚರ್ಚೆ ಆಯಿತು, ಒಂದಷ್ಟು ಸೂಚನೆ ಕೊಟ್ಟು ನಿಜನಾ? ಇಲ್ಲ, ಆ ಥರ ಏನು ಮಾಧ್ಯಮದಲ್ಲಿ ತೋರಿಸ್ತಾ ಇರೋ ಥರ ಏನೂ ಆಗಲಿಲ್ಲ.
ಇವರು ಕಚೇರಿಯ ಕಟ್ಟಡದ ಬಗ್ಗೆ ಅಧ್ಯಕ್ಷರು ಏನು ಹೇಳಿದ್ರು, ನಮ್ಮ PWD ಸಚಿವರು ಏನು ಹೇಳಿದ್ರು, ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರ ಅಷ್ಟು ಬಿಟ್ಟರೆ ಅಂಥದ್ದೇನು ಅದರಲ್ಲಿ ಅಸಮಾಧಾನ ಆಗುವಂಥದ್ದೇನು ಚರ್ಚೆ ಆಗಲಿಲ್ಲ. CBI ತನಿಖೆ ಇವತ್ತು ತೀರ್ಪು ಅಂದರೆ ನಾಳೆ ತೀರ್ಪಿನಲ್ಲಿ ಯಾವುದೇ ಆತಂಕ ಅಥವಾ CBIಗೆ ಹೋಗ್ಬಿಟ್ರೆ ಮತ್ತೆ ಏನೋ ರಾಜಕೀಯ ಪರಿಣಾಮ ಬೀರುತ್ತೆ ಅನ್ನೋ ಒಂದು ಸ್ವಲ್ಪ ಕೂಡ ಆತಂಕ ಯಾವ ಕಾರಣಕ್ಕೂ ಅಂತ ಯಾವ ಆತಂಕ ಕೂಡ ಇಲ್ಲ. ನಾಳೆ ಇನ್ನೂ ವಾದ ಮುಗ್ದಿಲ್ಲ, ಇನ್ನು ವಾದ ಶುರುವೇ ಆಗಲಿಲ್ಲ. ಅದರಿಂದ ನಾಳೆನೇ ತೀರ್ಪು ಬರ್ತದೆ ಅಂತಲೂ ಹೇಳೋಕ್ಕಾಗಲ್ಲ, ಬರಲೂಬೋದು, ಅದು ನ್ಯಾಯಾಲಯಕ್ಕೆ ಬಿಟ್ಟಂಥ ವಿಚಾರ. ಆದರೂ ನಾವಂತೂ ಸಂಪೂರ್ಣವಾದಂಥ ಸಿದ್ಧತೆಯನ್ನು ಮಾಡಿದ್ದೀವಿ. ಎಲ್ಲ ನ್ಯಾಯಾಲಯಗಳ ತೀರ್ಪುಗಳು, ಕಾನೂನು ಎಲ್ಲವನ್ನು ಕೂಡ ತಯಾರಾಗಿಟ್ಟಿದ್ದೇವೆ. ನ್ಯಾಯಾಲಯ ಹೇಳಿದ್ರೆ ನಾವು ಮುಂದುವರಿತೀವಿ. ಏನಾದರೂ ಕೊಟ್ಟರೆ ಮತ್ತೆ ಮೇಲ್ಮನವಿ ಸಲ್ಲಿಸುವಂಥ ಏನಾದರೂ ಸಾಧ್ಯತೆ ಇದೆಯಾ? ಈಗ ನಾನು ಈಗಾಗಲೇ ಹೇಳಿದಾಗೆ ತನಿಖೆ ತನಿಖೆ ಅವ್ರು ಮಾಡಿಬಿಟ್ರೆ ಏನೋ ಆಗ್ಬಿಡ್ತದೆ, ಇವ್ರು ಮಾಡಿಬಿಟ್ರೆ ಏನೋ ಆಗ್ಬಿಡ್ತದೆ ಅಂತ ಹೇಳುವಂಥದ್ದಿಲ್ಲ. ಒಂದು ಸಂಸ್ಥೆ ತನಿಖೆ. ಮತ್ತು ಭಾಳ ಮುಖ್ಯವಾಗಿ ನಮ್ಮ ಒಕ್ಕೂಟದ ವ್ಯವಸ್ಥೆ ಏನಿದೆ, ಫೆಡ್ರಲ್ ಸ್ಟ್ರಕ್ಚರು, ಅದರಲ್ಲಿ ಪೊಲೀಸಿಂಗ್ ಪವರ್ ರಾಜ್ಯ ಸರ್ಕಾರಗಳಿರುತ್ತೆ. ಎಲ್ಲ ಕೇಸ್ಗಳನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಇವ್ರು ಕೊಟ್ಟಂಥ CBI ಕೊಟ್ಟಂಥ ಪ್ರಕರಣಗಳಲ್ಲಿ ಎಷ್ಟು ತನಿಖೆ ಮಾಡಿದ್ದಾರೆ? ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಬರೆದಿದ್ದಾರೆ ಪತ್ರ ನಮ್ಮ ಕೈಲಿ. ಮತ್ತು ಬ್ಯಾಂಕಿಂದು ಪ್ರಕರಣ, ರಾಘವೇಂದ್ರ ಬ್ಯಾಂಕಿನ ಪ್ರಕರಣದಲ್ಲಿ ಇವತ್ತವರೆಗೂ ತನಿಖೆ ಶುರು ಮಾಡಿಲ್ಲ, ವಾಪಸ್ ತೊಗೊಂಡಿದ್ದಾರೆ ಸರ್ಕಾರ. ಸೊ ಅದರಿಂದ ಈ ರೀತಿಯಾಗಿದೆ ಪರಿಸ್ಥಿತಿ. ಅದು ಅಷ್ಟು ಸುಲಭ ಅಲ್ಲ. ಆದರೆ ಈ ಸಂವಿಧಾನದ ಅಡಿಯಲ್ಲಿ ಏನೆಲ್ಲ ಅವಕಾಶ ಇರುವಂಥ ತನಿಖೆಗಳಿದೆ, ಮಾಡಲಿ. CBI ತನಿಖೆ ಕೇಳಿರುವಂಥ ಅರ್ಜಿದಾರರು ಕೇಳಿರುವಂಥ ಹಿನ್ನೆಲೆಯಲ್ಲಿ ವಕೀಲರಾಗಿ ಅಥವಾ ರಾಜಕೀಯ ಕಾನೂನು ಸಲಹೆಗಾರಾಗಿ ಒಬ್ಬ ಶಾಸಕರಾಗಿ ಇದರಿಂದ ಬೇರೆ ಏನಾದರೂ ಉದ್ದೇಶ ಇದೆ ಅಂತ ಏನಾದರೂ ಅನುಮಾನ ಬರುತ್ತಾ? ಅಲ್ಲ, ಅನುಮಾನ ಬರುವಂಥದ್ದೇ ಅಲ್ಲ. ಯಾಕಂದರೆ FIR ದಾಖಲೆ ಮಾಡಿ ಲೋಕಾಯುಕ್ತ ತನಿಖೆ ಮಾಡಲಿ ಅಂತ ಕೇಳಿದವರು ಅವರು. ಕೋರ್ಟ್ ಅವ್ರು ಕೇಳ್ದಂಗೆ ಆದೇಶವನ್ನು ಕೊಟ್ಟರು. FIR ದಾಖಲೆನೇ ಆಗಿಲ್ಲ, CBI ಕೊಡಿ ಅಂತ ಬಂದಿದ್ದಾರೆ. ಅದು ಅರ್ಥ ಏನಿದ್ರದ್ದು? ಅದರಿಂದ ಅಂಥದ್ದು ಅನುಮಾನಕ್ಕೆ ಅವಕಾಶ ಇದೆ. ಆದರೆ ಎಲ್ಲದಕ್ಕಿಂತ ನಾವು ಇವತ್ತು ನ್ಯಾಯಾಲಯದಲ್ಲಿ ಈ ಪ್ರಕರಣ ಇರೋದರಿಂದ ಕಾಯೋದು ಒಳ್ಳೆಯದು. ಇದು ಪೊನ್ನಣ್ಣ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಕೋರ್ಟ್ನಲ್ಲಿ CBI ತನಿಖೆ ಸಂಬಂಧಪಟ್ಟಂತೆ ಯಾವುದೂ ಕೂಡ ಆತಂಕ ಇಲ್ಲ. ಆದರೆ ಮೂಢ ವಿಚಾರ ಸಂಬಂಧಪಟ್ಟಂತೆ ಒಂದು ಕಡೆ ಲೋಕಾಯುಕ್ತ ತನಿಖೆ ಆಗಬೇಕಾದ್ರೆ ಮತ್ತೊಂದು ಕಡೆ CBI ತನಿಖೆ ಕೊಡುವಂಥದ್ದು ಅಥವಾ ಕೇಳುವಂಥದ್ದು ಕೂಡ ಸರಿ ಇಲ್ಲ, ಒಂದಷ್ಟು ಅನುಮಾನ ಇದೆ ಅಂತ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವಿಜಯ್ ಜನ, ರಿಪಬ್ಲಿಕ್ TV, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.